ಪೂಜ್ಯ ಗುರುವೇ ರಾಘವೇಂದ್ರಾಯ ನಮಃ ಅಂತೇಳಿ ಈ ದೇವಸ್ಥಾನಕ್ಕೆ ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಕಾಯಿ ಕಟ್ತಾರೆ. ಕಾಯಿ ಕಟ್ಟೋದ್ರಿಂದ ನಾವು ವಿಶೇಷ ಏನನ್ನ ನಮ್ಮ ಮನಸ್ಸಲ್ಲಿ ನಮ್ಮ ಅರ್ಕೆಗಳು ಏನಿರುತ್ತಲ್ಲ ಅದು ಈಡೇರುತ್ತೆ ಅಂತೇಳಿ. ಮತ್ತೆ ಇಲ್ಲಿ ನಮ್ಮ ಭಟ್ರಿಗೆ ಅವರು ಕನಸಲ್ಲಿ ಬಂದು ರಾಯರು ಹೇಳೋಗಿದ್ರಂತೆ ಇಲ್ಲಿ ನೀವು ಒಂದು ಪ್ರತಿಷ್ಠಾಪನೆ ಮಾಡಿ ಅಂತೇಳಿ. ಇಲ್ಲಿ ಮಹಾ ಪವಾಡ ಇದೆ. ಆಕ್ಚುಲಿ ದಿನಕ್ಕೆ ತುಂಬಾ ಜನ ಸಾಗರನೆ ಬರ್ತಾ ಇದೆ. ಗುರುವಾರ ಸ್ಪೆಷಲಿ ಯಾವ್ದು ಗುರುವಾರ ಶುಕ್ರವಾರ ಅಂತ ಎಲ್ಲಾ ದಿನಗಳಲ್ಲಿ ಸಾಗರ ಬದಿಗೆ ಜನ ಬರ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಆಗಲಿ, ರಾಯರ ಆಶೀರ್ವಾದ ಯಾವಾಗಲೂ ಪೂಜ್ಯ ರಾಘವೇಂದ್ರ ಅಂತ ಹೇಳ್ಬಿಟ್ರೆ ರಾಯರು ಯಾವಾಗಲೂ ಆಶೀರ್ವಾದ ಮಾಡ್ಬಿಡ್ತಾರೆ. ಆ ಥರ ನಂಬಿಕೆ ಇದೆ. ಆ ನಂಬಿಕೆ ನಾವು ಕೂಡ ಬರ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿ ಬಂದಾಗಿಂದ ನಾನು ಇಲ್ಲಿ ಮನೆ ಈ ಕಡೆ ಏರಿಯಾದಲ್ಲಿ ಮನೆ ತಗೊಂಡಿದ್ದೆ. ಅವತ್ತಿಂದ ನಾನು ಈ ದೇವಸ್ಥಾನ ಬಂದಾಗಿಂದ ನಾನು ಕಾರಲ್ಲಿ ತಗೊಂಡಿದ್ದೀನಿ. ರಾಯರ ಆಶೀರ್ವಾದ ಆಗಿದೆ, ಚೆನ್ನಾಗಿದೆ, ಸಾಕಷ್ಟೇ. ದೇವ್ರು ಆಶೀರ್ವಾದ ಮಾಡಿದ್ದಾರೆ, ಅಷ್ಟು ಒಳ್ಳೇದ್ರಿಂದ ಖಂಡಿತ ಇದೆ ಸರ್. ರಾಯರ್ ತುಂಬಾ ಪಾಡಾವಿದೆ. ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ರಾಘವೇಂದ್ರ ಅಂದ್ಕೊಂಡ್ರೆ 100% ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ, ಎಲ್ಲಾನು ಒಳ್ಳೇದಾಗುತ್ತೆ. ಸೊ ಭಕ್ತಾದಿಗಳಿಗೆ ರಾಯರ ನಂಬೇಕು, ರಾಯರಿದ್ದಾರೆ, ಒಳ್ಳೇದಾಗ್ಲಿ. ರಾಯರ ಅಕ್ಷತೆ ತಗೊಂಡು ಜೀವನ ಮಾಡಿದ್ರೆ ಸಾಕು, ಒಳ್ಳೆ ಜೀವನ.